ನೀವು ರೆಡಿಮೇಡ್ ಇಡ್ಲಿ ನೋಡಿದ್ರಾ ಎಷ್ಟು ಪೇ ಮಾಡಿದೆ ಅಂತ. 500 ಕೊಟ್ಟು ತಗೊಂಡ್ಬಂದಿದ್ದೀನಿ ಇದನ್ನ. ಮೈ ಗಾಡ್, ಟೋಟಲ್ ಬಿಲ್ ಬಂದು 1 ಸಿ ಬ್ಯಾನ್ಗೆ ಇಷ್ಟು ಇರುತ್ತೆ. ತಿನ್ಕೊಂಡ್ಬಿಟ್ಟೆ. ಅಷ್ಟೆಲ್ಲ ತಿನ್ಬೋದಿತ್ತು ನನ್ಗೊಂಡ್ಬಿಟ್ಟ. ಸೇವಿಂಗ್ಸ್ ಎಲ್ಲ ಹೋಯ್ತು. ವೆಜಿಟೇಬಲ್ಸ್ ಬೈ ಮಾಡೋಕೆ ಬಂದಿದ್ದೀನಿ ಆಸ್ ಎ ಸ್ಟೂಡೆಂಟ್ ಸಿಂಗಾಪುರಲ್ಲಿ. ಸೊ ಬನ್ನಿ ಶಾಪ್ ಮಾಡುವ. ಏನೇನು ತಗೊಂತೀನಿ ಮತ್ತೆ ಎಷ್ಟೆಷ್ಟು ಪ್ರೈಸ್ ಇದೆ, ಆಸ್ ಎ ಸ್ಟೂಡೆಂಟ್ ಎಷ್ಟು ತಗೊಂತೀನಿ, ಬಜೆಟ್ ಫ್ರೆಂಡ್ಲಿ ಅದು ತೋರಿಸೋಣ. ಟೊಮೆಟೊ ಪ್ರೈಸ್. See, this is the prices. It's a drumstick. Yes. Color. Big onion. ಸೊ ಇವಾಗ ಬನ್ನಿ ನಾನೇನು ತಗೊಂತೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ನನಗೆ ಏನೇನು ಬೇಕಂದ್ರೆ ಟೊಮ್ಯಾಟೊ ಬಾಸ್ಕೆಟ್ ತಗೊಳ್ಳೋಣ ಫಸ್ಟ್. ಯಾವ ತರ ಅಂದ್ರೆ ಇಲ್ಲಿ ಒಂದ್ ಪೀಸ್ ಕೂಡ ತಗೊಬಹುದು. ಸೊ ಬನ್ನಿ ತಗೊಳ್ಳುವ. ಇಲ್ಲಿ ಒಂದ್ ಕೂಡ ತಗೊಬಹುದು, 1 ಪೀಸು ತಗೋಬಹುದು, 1 ಟೊಮ್ಯಾಟೊ ಕೂಡ ಬೈ ಮಾಡ್ಬೋದು ಆತರ. ಇವಾಗ ನನಗೆ ಏನ್ ಬೇಕಂದ್ರೆ ಡ್ರಮ್ ಸ್ಟಿಕ್ ತಗೊಳ್ಳೋಣ. ಡ್ರಮ್ ಸ್ಟಿಕ್ ನಾನು ಒಬ್ಳೇ ಇರೋದಲ್ವಾ, ಸೊ 2 ಸಾಕು. 2ಕ್ಕೆ ಆಮೇಲೆ ಬಿಲ್ಲಲ್ಲಿ ಎಷ್ಟಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, 2 ಡ್ರಮ್ ಸ್ಟಿಕ್. ಕ್ಯಾರೆಟ್ ಇದೆ ಅನ್ಸುತ್ತೆ ಮನೆಯಲ್ಲಿ, ರೂಮಲ್ಲಿ. ಸೊ ನೆಕ್ಸ್ಟ್ ಮೆಣಸಿನ್ಕಾಯಿ. ಸೊ ಇದೇ ನನಗೆ 1 ಮಂತ್ ಮೇಲೆ ಬರುತ್ತೆ. ನೆಕ್ಸ್ಟ್ ಏನ್ ಬೇಕು, ಆನಿಯನ್ ನಿಮಗೆ ಬೇಕಂದ್ರೆ ಒಂದೇ ಒಂದು ಆನಿಯನ್ ಬೇಕಾದ್ರೂ ಇಲ್ಲಿ ಬೈ ಮಾಡ್ಬೋದು. ಒಂದ್ ಆನಿಯನ್ಗೂ ಕೂಡ ಅವರು ಬಿಲ್ ಮಾಡಿ ಕೊಡ್ತಾರೆ. ಸೊ ನಾನಿವಾಗ ಒಂದು ಇಟ್ಸ್ ಎನ್ ಆಫ್. ಬೇಕಂದ್ರೆ ಬನ್ನಿ ತಗೋಬಹುದು ಮತ್ತೆ. ಸೊ ಬೇರೆ ಏನ್ ಬೇಕು, ಪೊಟ್ಯಾಟೊ, ಆಸ್ ಎ ಸ್ಟೂಡೆಂಟ್ ಬಜೆಟ್ ನೋಡ್ಕೊಂಡು ಕೂಡ ಬೈ ಮಾಡ್ಬೇಕಾಗುತ್ತೆ. ಈ ತರ ಎಲ್ಲ ಇದ್ದಾಗ ಫ್ಯಾಮಿಲಿನ ತುಂಬಾ ಮಿಸ್ ಮಾಡ್ಕೊಂತೀನಿ ಗೈಸ್. ಮನೇಲಿ ಅಮ್ಮ ಅಪ್ಪ ಎಲ್ಲ ತಂದ್ಬಿಟ್ಟು ಅವರೇ ಅಡ್ಗೆ ಮಾಡಿ ತಿನ್ನು 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 ಅಂದ್ರು ತಿನ್ನಕ್ ಇದ್ ಮಾಡ್ತಾ ಇರ್ತೀವಿ. ಆಮೇಲೆ ಅದ್ ಮಾಡ್ಕೊಟ್ಟಿಲ್ಲ, ಇದ್ ಮಾಡ್ಕೊಟ್ಟಿಲ್ಲ, ಚೆನ್ನಾಗಿಲ್ಲ, ಟೇಸ್ಟ್ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಒಬ್ರೇ ಅಲೋನ್ ಲೈಫ್ ಲೀಡ್ ಮಾಡ್ಬೇಕಾದ್ರೆ, ಫ್ಯಾಮಿಲಿಯಿಂದ ದೂರ ಇರ್ಬೇಕಾದ್ರೆ ಅವ್ರ ವ್ಯಾಲ್ಯೂ ಗೊತ್ತಾಗೋದು. ಇಟ್ಸ್ ಎನ್ ಆಫ್. ಓಕೆ ಓಕೆ ಓಕೆ, ನೆಕ್ಸ್ಟ್ ಕರಿ ಲೀಫ್ ಬೇಡ, ಅವು ಲಾಸ್ಟ್ ಅಲ್ಲಿ ಅವರೇ ಕೊಡ್ತಾರೆ. ಸೊ ನೆಕ್ಸ್ಟ್ ಒಳಗೆ ಹೋಗೋಣ ಬನ್ನಿ. ರೌಂಡೇ ಇಲ್ಲ ಬೇಕು, ಸೀಬೆ ಹಣ್ಣು. ಪೂರ ಎಲ್ಲ ಸುಮ್ಮನೆ ತಿಂತಾ ಇದ್ದೆ. ಒಂದ್ಸಲ ಬೈ ಮಾಡಿದ್ರೆ ನನಗೆ ಮಿನಿಮಮ್ ಎವ್ರಿಡೇ ಕುಕಿಂಗ್ ಮಾಡಿಲ್ಲ ಅಂದ್ರೆ, ಅಡ್ಗೆ ಮಾಡಿಲ್ಲ ಅಂದ್ರೆ ಅದೇ ಒಂದು 15 days ಬರುತ್ತೆ. ಇಲ್ಲಿ ಫ್ರೋಸನ್ ಸಿಗುತ್ತೆ. ನನಗೆ ಕೊಕೊನಟ್ ಬೇಕು, ಡ್ರೈ ಕೊಕೊನಟ್. ಸೊ ನೆಕ್ಸ್ಟ್ ಒಳಗಡೆ ಮಸಾಲ ಆ ಥರ ಆಲ್ಮೋಸ್ಟ್ ಎಲ್ಲ ಇದೆ. ಸೊ ಇವಾಗ ನನಗೆ ಡ್ರೈ ಕೊಕೊನಟ್ ಬೇಕು. ಬೂಸ್ಟ್ ಇಡ್ಕಲ್ಲ, ಓಕೆ, ಎನರ್ಜಿ ಬರೋದಿಕ್ಕೆ ಬೂಸ್ಟ್.
ವೆಯ್ಟ್ ಸ್ಪೆಷಲ್ ನೋಡಿ, ಇದು ಕಡಲೆಪುರಿ ಯಾವ ತರ ಪ್ಯಾಕ್ ಮಾಡಿದ್ದಾರೆ. ಕಡಲೆಪುರಿ ಬೇಡ, ನಮ್ಮ ಅಮ್ಮನ ಫೇವ್ರೆಟ್ ಕಡಲೆಪುರಿ. அதுக்கு அந்த மசாலா இருக்குல்ல அந்த கிரீன் அந்த அது இல்ல எல்லாமே இருக்கு. ஓகே வாங்கிடா. ಇದು ಪಾನಿಪುರಿ. ಸಿಂಗಾಪುರಲ್ಲಿ ಈ ತರ ರೆಡಿಮೇಡ್ ಪಾನಿಪುರಿ ಸಿಗುತ್ತೆ. ಇದು ಟ್ರೈ ಮಾಡೋಣ ಯಾವ ತರ ಇರುತ್ತೆ ಟೇಸ್ಟ್ ಅಂತ. ಓಕೆ, ಇವಾಗ ನಮ್ಗೆ ಮೆಣಸಿನ ಪುಡಿ ಬೇಕು. ಆಚಿ ಗರಂ ಮಸಾಲ, ಕರಿ ಮಸಾಲ, ಕರಿ ಮಸಾಲ, ಆಚಿ ಚಾಟ್ ಮಸಾಲ. ಓ ಚಾಟ್ ಮಸಾಲ ಫ್ರೆಂಚ್ ಫ್ರೈಸ್க்கு சாப்பிடலாம்ல. ಚಾಟ್ ಮಸಾಲ ಫ್ರೆಂಚ್ ಫ್ರೈಸ್ಗೆಲ್ಲ ಹಾಕೊಂಡು ತಿನ್ಬೋದು. ಟ್ರೈ ಮಾಡೋಣ ಯಾವ ಥರ ಇದೆ ಟೇಸ್ಟ್. ಅಂದರೆ ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್ ಇದೆ ಆಲ್ರೆಡಿ ಮನೆಯಲ್ಲಿ. ಚಿಲ್ಲಿ ಪೌಡರ್ ಏನೋ. ಅಂದರೆ ರವಾ ಬೇಕು, ರವಾ. ಸೊ ಲಾಸ್ಟ್ ಅಲ್ಲಿ ನಾನು ಫೈನಲ್ ಅಲ್ಲಿ ಬಿಲ್ಲಲ್ಲಿ ಎಷ್ಟೆಷ್ಟಾಯ್ತು ಅಂತ ಫೈನಲ್ ಬಿಲ್ಲಲ್ಲಿ ತೋರಿಸ್ತೀನಿ. ನಂಗೂ ಇವಾಗ ಗೊತ್ತಿಲ್ಲ, ಸ್ಕ್ಯಾನ್ ಮಾಡಿದ್ರೆ ಅದು ಪ್ರೈಸ್ ಗೊತ್ತಾಗೋದು. ಇದೇ ಹುಡುಕ್ತಾ ಇದ್ದಿದ್ದು ನಾನು. ಇದೊಂದಕ್ಕೋಸ್ಕರನೇ ಈ ಶಾಪಿಗೆ ಬಂದಿದ್ದು. ಬೇರೆದ್ರಲ್ಲಿ ಇದೆಲ್ಲ ಡ್ರೈ ಕೊಕೊನಟ್ ನನಗೆ ಸಿಕ್ಕಿಲ್ಲ. ಸೊ ಅದಕ್ಕೆ ಈ ಶಾಪಲ್ಲಿ ನಾನು ಮುಂಚೆ ತಗೊಂಡಿದ್ದೆ, ಅದಕ್ಕೆ ಇದೇ ಶಾಪಿಗೆ ಬಂದೆ. ಸೊ ಇವಾಗ ರವಾ ಹುಡುಕ್ತಾ ಇದ್ದೀನಿ. ರವಾ ರೈಸ್ ರವಾ ಇದೆ, ಬಟ್ ನಾರ್ಮಲ್ ರವಾ ಹಿಂಗೆ கிடைக்குது. ಕಾರ್ನ್ ರವಾ ಇருக்கு ಗೈಸ್. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಕಾರ್ನ್ ಕೂಡ ರವಾ ಇರುತ್ತೆ ಅಂತ. ರೈಸ್ ರವಾ ಇருக்கு, ನಾರ್ಮಲ್ ರವಾ ಇಲ್ಲಿ. ರೈಸ್ ರವಾ ಬೇಡ, ನಾರ್ಮಲ್ ರವಾ ಬೇಕಾ ಗೈಸ್. ರವೆ ಹುಡುಕ್ತಾ ಇದ್ದೀನಿ, ರವೆ ಸಿಗ್ತಾ ಇಲ್ಲ. ಫೈನಲಿ ರವೆ ಸಿಕ್ತು. ರವೆ ಸಿಕ್ತು ಗೈಸ್. ರವೆ ಬನ್ನಿ, ಹಾಗೆ ನಿಮ್ಗೆ ಸುಮ್ಮನೆ ತೋರ್ಸ್ಕೊಂಡು ಹೋಗ್ತೀನಿ. ಸೊ ಇವಾಗ ನೆಕ್ಸ್ಟ್ ಆಯಿಲ್, ಸನ್ಫ್ಲವರ್ ಆಯಿಲ್. ಬೆಟರ್ ಇಫ್ ಯು ಬೈ ದಿಸ್ ಒನ್. ಇದನ್ನ ತಗೊಂಡ್ರೆ ನಂಗೆ 1 month ಮೇಲೆ ಬರುತ್ತೆ. ಸೊ ಐ ಜಸ್ಟ್ ಬೈ ದಿಸ್ ಒನ್. ಸೊ ಬನ್ನಿ, ರೆಡಿಮೇಡ್ ಇದೇನ್ ಹೇಳ್ತಾರೆ, ಶಾವ್ಗೆ ಅಂತೆ ನಮ್ ಕಡೆ. ಇವ್ರೇನ್ ಹೇಳ್ತಾರೆ ಅಂದ್ರೆ ಪುಟ್ಟು. ಮತ್ತೆ ಯಾವತ್ತಾರ ನೀವು ರೆಡಿಮೇಡ್ ಇಡ್ಲಿ ನೋಡಿದಿರಾ? ಆಲ್ರೆಡಿ ಬಾಯ್ಲ್ ಆಗಿ ಎಲ್ಲ ಇದೆ, ಜಸ್ಟ್ ಹಾಕೊಂಡು ಬೇಕು ಅಂದ್ರೆ ಹೀಟ್ ಮಾಡ್ಕೊಂಡು ತಿನ್ಬೇಕಷ್ಟೇ. ಇಷ್ಟು ಅಡ್ವಾನ್ಸ್ ಗೈಸ್. ಬರ್ತದೆ ಇದು ಏನಂತ ಗೊತ್ತಾಗಿಲ್ಲ. ಪುಟ್ಟು ಕೂಡ ರೆಡಿಮೇಡ್. ರಾಗಿ ಪುಟ್ಟು, ಅಕ್ಕಿ ಪುಟ್ಟು ಎರಡು ಇದೆ. വെജിറ്റബിൾസ് കുറവായിരിക്കും. കാടു ಕಟ್ பண்ணுங்க, நோ ப்ராப்ளம். ஓகே பிரியாணி செஞ்சுட்டா எப்படியே பிரியாணி சாப்பிட முடியும். இந்த ஷோ ಇಲ್ಲಿ ಇದು ನೋಡಿ ಕ್ವಾಂಟಿಟಿ ಟೋಟಲ್
ಅಕ್ಕಿ 2 ಭಾಗ ಎಷ್ಟಾಗುತ್ತೆ ಅದು? ರೈಸ್ ಓಕೆ. $69.10 guys. Around 70. ತಿಂಗಾಯ್ತು. ವೆಯ್ಟ್ ಗೈಸ್ ತುಂಬಾ ರೈಸ್ ವೆಯ್ಟ್ ಇದೆ, 5 kg ರೈಸ್. ಸೊ ಇವಾಗ ಮನೆಗೆ ಹೋಗೋಣ. ಲೆಟ್ಸ್ ಗೋ, ಐ ಆಮ್ ಟೋ ಟಯರ್ಡ್. ಓಕೆ ಗೈಸ್, ಬನ್ನಿ ಹೋಗುವ. ಹಲೋ ಗೈಸ್, ಫೈನಲಿ ಗ್ರೋಸರಿ ಶಾಪ್ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು. ಸೊ ಇವಾಗ ಏನೇನ್ ತಗೊಂಡಿದೀನಿ, ಟೋಟಲ್ ಆಗಿ ಎಷ್ಟು ಪೇ ಮಾಡಿದೆ ಅಂತ ನನ್ನ ಬಿಲ್ ರಿವೀಲ್ ಮಾಡೋ ಟೈಮ್. ಸೊ ನನ್ನ ಟೋಟಲ್ ಬಿಲ್ ಬಂದು $69.10 ಕಾಣಿಸ್ತಾ ಇತ್ತು. $69.10, ಅರೌಂಡ್ 5,000 ಪ್ಲಸ್ ಇಂಡಿಯನ್ ರುಪಿ. ನಾನು ಒಬ್ಳಿಗೆ ಶಾಪ್ ಮಾಡಿರೋದು ಆಸ್ ಎ 1 ಪರ್ಸನ್. ಸೊ ನನಗೆ ಎಕ್ಸ್ಪೆಕ್ಟ್ ಇರೋದು ಈ ಪಾನಿಪುರಿ ಮೇಲೆ ಗೈಸ್. ಬೆಂಗಳೂರಲ್ಲಿ ಇದ್ರೆ ಐ ಥಿಂಕ್ ಎವ್ರಿ ಡೇ ಎಲ್ಲ ಅಂದ್ರೆ ಯಾವಾಗ ಕ್ರೇವಿಂಗ್ಸ್ ಇರುತ್ತೆ ಅವಾಗೆಲ್ಲ ಹೋಗಿ ತಿಂತಾ ಇದ್ದೆ. ಇಲ್ಲಿ ಬಂದ್ಮೇಲೆ ಪಾನಿಪುರಿನ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ಇದು ಅಲ್ಲಿ ನೋಡಿದ ತಕ್ಷಣ ನಂಗೆ ವಾ ಅಂತ ಒಂದ್ ಖುಷಿ ಆಯ್ತು. ಸೊ ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಪಾನಿಪುರಿಗೆ ಅಂದ್ರೆ $7.80, around 500 rupees in Indian compare. So this Golgappa 500 ಎಷ್ಟೆಲ್ಲ ತಿನ್ಬೋದಿತ್ತು ನಾನು ಗೋಲ್ಗಪ್ಪ. ಮತ್ತೆ ಬೇರೆ ಎಲ್ಲ ಹೇಳ್ಬೇಕಂದ್ರೆ ನಾನು ಇಲ್ಲಿ ಜಾಸ್ತಿ ಕೊಟ್ಟರೆ ಫೀಲ್ ಆಗೋದಂದ್ರೆ ಸೀಬೆಹಣ್ಣು. ಒಂದು ಸೀಬೆಹಣ್ಣಿಗೆ $1.88 ಅಂದ್ರೆ ಅರೌಂಡ್ 100 ಪ್ಲಸ್ ಒಂದು ಸೀಬೆಹಣ್ಣಿಗೆ ಇಷ್ಟ ಇರುತ್ತೆ. ತಿನ್ಕೊಂಬಿಟ್ಟೆ. ಇದೆಲ್ಲ ಓಕೆ ಗೈಸ್, ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ತಗೊಂಡಿದ್ದೀನಿ. ಪ್ರೈಸ್ ಎಲ್ಲ ಓಕೆ. ಆಸ್ ಎ ಸ್ಟೂಡೆಂಟ್ ನಾನು ಇಷ್ಟು ಸ್ಪೆಂಡ್ ಮಾಡಿದ್ದೀನಿ. ನನ್ನ ಸೇವಿಂಗ್ಸ್ ಎಲ್ಲ ಹೋಯ್ತು. ಪರವಾಗಿಲ್ಲ ಗೈಸ್, ಬದುಕಿರೋದೇ ತಿಂದು ಚೆನ್ನಾಗಿರೋದಕ್ಕೆ. ಸೊ ನಗಿಸ್ತಾ ಇರಿ, ಹೊಟ್ಟೆ ತುಂಬಾ ಊಟ ಮಾಡಿ ಹೆಲ್ದಿ ಆಗಿರಿ, ಅಷ್ಟೇ ಹೇಳೋದು. ಗೈಸ್, ಇದಾಗಿತ್ತು ನನ್ನ ಸೂಪರ್ ಮಾರ್ಕೆಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬೈ ಬಾಯ್. ಮಿಸ್ ಮಾಡ್ಕೊಳ್ತಾ ಇರಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.